ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ವಿಟರಲ್ಲಿ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ವಿಟರಲ್ಲಿ ಶುರು ಮಾಡೋದಕ್ಕಿಂತ ಮುಂಚೆ ಜೋಸೆಫ್ ಲೂಯಿಸ್ ಹಾಗೂ ವಿನಾಯಕ್ ಇವರಿಬ್ಬರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇವರಿಬ್ಬರು ₹40 ಒಂದು ಸೂಪರ್ ಥ್ಯಾಂಕ್ಸ್ನ ಕೊಟ್ಟಿರ್ತಾರೆ. ಹಾಗೆ ನವೀನ್ ನಾಯಕ್ ಇವರು ₹100 ಒಂದು ಸೂಪರ್ ಥ್ಯಾಂಕ್ಸನ್ನು ಕೊಟ್ಟಿರ್ತಾರೆ. ನಿಮ್ಮ 3 ಜನರು ಕೂಡ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ, ನಿಮಗೇನಾದರೂ ಇದೇ ರೀತಿ ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ಈಗ ಇವತ್ತಿನ ಟಾಪಿಕ್ಗೆ ಬರೋಣ. ಇವತ್ತು ನಾನು ನಿಮಗೆಲ್ಲ ಟಾಕ್ ಬ್ಯಾಕ್ 15.1ನಲ್ಲಿ ಆ್ಯಡ್ ಆಗಿರೋಂಥ ಹೊಸ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಈಗಾಗಲೇ ಎಲ್ಲರಿಗೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಟಾಕ್ ಬ್ಯಾಕ್ 15.1 ಅಪ್ಡೇಟು. ನಿಮಗೆ ಬಂದಿಲ್ಲ ಅಂತಂದರೆ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ. ನಿಮಗೆ ಎಲ್ಲರೂ ರೋಲ್ ಔಟ್ ಆಗಿದೆ ಈಗಾಗಲೇ, ಕೆಲವ್ರಿಗೆ ಬಂದಿರ್ಬೋದು, ನನಗಂತೂ ಬಂದಿದೆ, ಸುಮಾರು ಜನರಿಗೆ ಬಂದಿದೆ. ಬಂದದೇ ಇರೋರು ವೆಯ್ಟ್ ಮಾಡಿ, ಬರುತ್ತೆ. ಸೊ ಇದರಲ್ಲಿ ಸುಮಾರು ಹೊಸ ಫೀಚರ್ಸ್ ಆ್ಯಡ್ ಆಗಿದೆ, ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಆಗಿದೆ. ಸೊ ಮೇಜರ್ ಚೇಂಜಸ್ ಅಂತಂದರೆ ರೀಡಿಂಗ್ ಇದು ನ್ಯಾವಿಗೇಷನ್ ಏನು ಮಾಡ್ತೀವಿ ನಾವು, ಕ್ಯಾರೆಕ್ಟರ್ ವರ್ಡ್ಸು ಇದರಲ್ಲಿ ನಾವು ವೆಬ್ ನ್ಯಾವಿಗೇಷನ್ಸ್ನು ಕೂಡ ಯೂಸ್ ಮಾಡ್ಬೋದು ಇನ್ನು ಮುಂದೆ. ವೆಬ್ ನ್ಯಾವಿಗೇಷನ್ಸ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ. ಈ ಮುಂಚೆ ಓನ್ಲಿ ಹೆಡಿಂಗ್ಸ್, ಲಿಂಕ್ಸ್, ಕಂಟ್ರೋಲ್ಸ್, ಲ್ಯಾಂಡ್ಮಾರ್ಕ್ಸ್ ಇಷ್ಟು ಮಾತ್ರ ಇತ್ತು. ಇದರಲ್ಲಿ ಇನ್ನು ಮುಂದೆ ಭಾಳಷ್ಟು ಆ್ಯಡ್ ಮಾಡಿದ್ದಾರೆ. ಚೆಕ್ ಬಾಕ್ಸ್ ಆಗ್ಬೋದು, ಬಟನ್ಸ್ ಆಗ್ಬೋದು, ಎಡಿಟ್ ಬಾಕ್ಸ್ ಆಗ್ಬೋದು. ಸೊ ಇದೆಲ್ಲ ಒಂದು ಹೊಸ ಫೀಚರ್ಸ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಆ್ಯಕ್ಷನ್ಸಲ್ಲಿ ಲಿಂಕ್ಸ್ನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಸ್ಕ್ರೀನ್ ಸರ್ಚ್ನೂ ಕೂಡ ಆ್ಯಡ್ ಮಾಡಿದ್ದಾರೆ ರೀಡಿಂಗ್ ನ್ಯಾವಿಗೇಷನಲ್ಲಿ. ಸೊ ಇದೆಲ್ಲ ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ಟ್ಯೂಟೋರಿಯಲ್ನ ಶುರು ಮಾಡೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ಈ ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ಮೊದಲಿಗೆ ಈಗ ನಾನು ಟಾಕ್ ಬ್ಯಾಕ್ ಮೆನ್ಯೂನ ಓಪನ್ ಮಾಡ್ತಾಯಿದ್ದೀನಿ. ಟಾಕ್ ಬ್ಯಾಕ್ ಮೆನ್ಯೂ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲೊಂದು ಚೇಂಜು ಗೊತ್ತಾಗುತ್ತೆ. ಏನಪ್ಪ ಅಂತಂದರೆ ಲಾಸ್ಟಲ್ಲಿ ನಮಗೆ ಕ್ಲೋಸ್ ಅಂತ ಬರ್ತಾಯಿದೆ. ಮೊದಲು ಇಲ್ಲಿ ಕ್ಯಾನ್ಸಲ್ ಅಂತ ಬರ್ತಾಯಿತ್ತು. ಅಂದರೆ ಟಾಕ್ ಬ್ಯಾಕ್ ಮೆನ್ಯೂಲ್ಲಿ ಇರೋಂಥ ಎಲ್ಲ ಆಪ್ಷನ್ಸ್ನ ನೋಡಾದ್ಮೇಲೆ ಲಾಸ್ಟಲ್ಲಿ ಕ್ಯಾನ್ಸಲ್ ಅಂತ ಇರ್ತಾಯಿತ್ತು, ಅದು ಈಗ ಕ್ಲೋಸ್ ಅಂತ ಬರ್ತಾಯಿದೆ. ಓಕೆ, ಸೊ ಇದು ಮೊದಲನೇ ಚೇಂಜ್ ಅಂತ ಹೇಳ್ಬೋದು. ನೆಕ್ಸ್ಟು ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಒಳಗೆ ಹೋಗ್ತೀನಿ. ಟಾಕ್ ಬ್ಯಾಕ್ ಸೆಟ್ಟಿಂಗ್ಸಲ್ಲಿ ಕಸ್ಟಮೈಸ್ ಮೆನ್ಯೂಸ್ ಒಳಗೆ ಹೋಗೋಣ. Customize talkback menu. Customize reading controls. To use the reading controls, swipe left or right with 3 fingers. You can also swipe up or down with 3 fingers. So talkback reading controls. So customize reading controls ಅಂತ ಇದೆಯಲ್ಲ, ಇದರೊಳಗೆ ಹೋಗೋಣ. Customize reading controls. ಸೊ ರೀಡಿಂಗ್ ಕಂಟ್ರೋಲ್ಸ್ ಅಂತಂದರೆ ನಿಮ್ಗೆ ಗೊತ್ತೇ ಇದೆ, ಕ್ಯಾರೆಕ್ಟರ್ಸು, ವರ್ಡ್ಸು, ಲೈನ್ಸ್, ಪ್ಯಾರಾಗ್ರಾಫ್ಸ್ ಇದ್ರ ಮಧ್ಯೆ ಎಲ್ಲ ನಾವು ಸ್ವಿಚ್ ಮಾಡ್ತಾ ಇರ್ಬೋದು. ಅಥವಾ ಅಲ್ಲಿ ನಮಗೆ ಮೊದಲು ಲಿಂಕ್ಸು, ಆಮೇಲೆ ಹೆಡಿಂಗ್ಸು, ಸ್ಪೀಚ್ ರೇಟು ಇದೆಲ್ಲ ಬರ್ತಾಯಿತ್ತಲ್ವಾ. ಸೊ ಈಗ ಅದ್ರ ಜೊತೆಗೆ ನಾವು ಇನ್ನೇನೇನು ಯೂಸ್ ಮಾಡ್ಬೋದಪ್ಪ ಅಂತಂದರೆ ವೆಬ್ ಎಲಿಮೆಂಟ್ಸ್ನ ಯೂಸ್ ಮಾಡ್ಬೋದು. ವೆಬ್ ಎಲಿಮೆಂಟ್ಸ್ ಅಂತಂದರೆ ಚೆಕ್ ಬಾಕ್ಸ್ ಆಗಿರ್ಬೋದು, ಎಡಿಟ್ ಬಾಕ್ಸ್ ಆಗಿರ್ಬೋದು, ಅಥವಾ ಹೆಡಿಂಗ್ 2, ಹೆಡಿಂಗ್ 3, ಅಥವಾ ಗ್ರಾಫಿಕ್ಸ್, ಇಮೇಜಸ್, ವೀಡಿಯೋಸ್, ಇನ್ನೂ ಏನೆಲ್ಲ ಇರುತ್ತೆ ವೆಬ್ ಪೇಜಲ್ಲಿ. ಸೊ ಅದೆಲ್ಲವನ್ನು ಕೂಡ ಈಗ ಆ್ಯಡ್ ಮಾಡಿದ್ದಾರೆ. ಸೊ ಅದೇನೇನು ಆ್ಯಡ್ ಮಾಡಿದ್ದಾರೆ ಅಂತ ನೋಡೋಣ ಇಲ್ಲಿ. ಸೊ ಟಾಕ್ ಬ್ಯಾಕ್ ರೀಡಿಂಗ್ ಕಂಟ್ರೋಲ್ಸ್ನ ನಾವು ಸ್ವಿಚ್ ಮಾಡಬೇಕು ಅಂತಂದರೆ ನಿಮ್ಗೆ ಗೊತ್ತೇ ಇದೆ, ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ವಿತ್ 3 ಫಿಂಗರ್ಸ್, ಅಥವಾ ಸ್ವೈಪ್ ರೈಟ್ ಆರ್ ಸ್ವೈಪ್ ಲೆಫ್ಟ್ ವಿತ್ 3 ಫಿಂಗರ್ಸ್ ಅದನ್ನ ಮಾಡ್ಬೋದು. ಅಥವಾ ಸ್ವೈಪ್ ಅಪ್ ಆ್ಯಂಡ್ ಡೌನ್ ಅಥವಾ ಡೌನ್ ಆ್ಯಂಡ್ ಅಪ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನೋಡೋಣ. Actions, proofread, characters, words, lines, paragraphs, read one paragraph, headings, jump, controls. ಸೊ ಇದೆಲ್ಲ ಮೊದಲೇ ಇತ್ತು. Windows, containers, screen search, jump to other screen search results checked, checkbox. ನೋಡಿ ಸ್ನೇಹಿತರೆ, ಸ್ಕ್ರೀನ್ ಸರ್ಚ್ ಕೂಡ ಆ್ಯಡ್ ಆಗಿದೆ ರೀಡಿಂಗ್ ಕಂಟ್ರೋಲ್ಸಲ್ಲಿ. ಈ ಸ್ಕ್ರೀನ್ ಸರ್ಚಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅಂತಂದರೆ ನಾವು ನಮ್ಮ ಸ್ಕ್ರೀನ್ ಮೇಲೆ ಏನಾದರೂ ಈಸಿಯಾಗಿ ಫೈಂಡ್ ಮಾಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ವೀಡಿಯೋ ನೋಡ್ತಾ ಇರ್ತೀರ ನೀವು, ಲೈಕ್ ಬಟನ್ನ ನೀವು ಈಸಿಯಾಗಿ ಹುಡುಕಬೇಕು ಅಂತಂದರೆ ಸರ್ಚಲ್ಲಿ ಹೋಗಿ ಲೈಕ್ ಅಂತ ಟೈಪ್ ಮಾಡಿ ನೀವು ಸರ್ಚ್ ಮಾಡ್ಬೋದು. ಅಥವಾ ವಾಯ್ಸ್ ಸರ್ಚಲ್ಲೂ ಕೂಡ ಹೇಳ್ಬೋದು. ಸೊ ಈ ವಾಯ್ಸ್ ಸರ್ಚ್ ಬಗ್ಗೆ ಮತ್ತು ಸ್ಕ್ರೀನ್ ಸರ್ಚ್ ಬಗ್ಗೆ ನಾನು ಸಪ್ರೇಟಾಗಿ ಒಂದು ಟ್ಯೂಟೋರಿಯಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಮಾಡೋಣ ಅದನ್ನ. ಈಗ ಸದ್ಯಕ್ಕೆ 15.1ನಲ್ಲಿ ಆ್ಯಡ್ ಆಗಿರೋಂಥ ಹೊಸ ಫೀಚರ್ಸ್ ಬಗ್ಗೆ ನೋಡೋಣ. Default navigation. Read. Speech rate. Change how quickly. Verbosity. Change web. Speed punctuation. Spoken language. Change your spoken. Web navigation. Heading. ಓಕೆ ಸ್ನೇಹಿತರೆ, ಇದೆಲ್ಲ ಈ ಇಷ್ಟೊತ್ತು ಏನೇನು ತೋರಿಸ್ತಾ ಇದೆಲ್ಲ ಮೊದಲೇ ಇದ್ದಂಥದ್ದು. ಈಗ ವೆಬ್ ನ್ಯಾವಿಗೇಷನ್ ಅಂತಲೇ ಒಂದು ಹೆಡಿಂಗ್ ಬಂದಿದೆ. ಇಲ್ಲಿಂದ ನಾನು ರೈಟ್ ಸ್ವೈಪ್ ಮಾಡ್ತೀನಿ. ನೋಡಿ ಏನೇನಿದೆ ಇಲ್ಲಿ. Landmarks. Jump between landmarks. Buttons. Jump between buttons on web pages not checked. Checkbox. ಓಕೆ, ಬಟನ್ಸು ಇದು ಹೊಸದಾಗಿ ಬಂದಿರೋಂಥದ್ದು. ನಾವು ರೀಡಿಂಗ್ ನ್ಯಾವಿಗೇಷನ್ಸಲ್ಲಿ ಬಟನ್ಸ್ ಅಂತ ಸೆಟ್ ಮಾಡಿಕೊಂಡು ಸ್ವೈಪ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಬಟನ್ ಹೋಗುತ್ತೆ, ಸ್ವೈಪ್ ಅಪ್ ಮಾಡಿದ್ರೆ ಪ್ರೀವಿಯಸ್ ಬಟನ್ಸ್ ಹೋಗುತ್ತೆ. ಓಕೆ, ನಾವೇನು NVIDIA ಅಥವಾ ಜಾಸಲ್ಲಿ ಬಟನ್ ಬೈ ಬಟನ್ ಸ್ವಿಚ್ ಮಾಡಬೇಕು ಅಂತಂದರೆ ಬಿ ಪ್ರೆಸ್ ಮಾಡ್ತೀವಲ್ಲ, ಅದೇ ಥರ ಇಲ್ಲಿ ನಾವು ರೀಡಿಂಗ್ ನ್ಯಾವಿಗೇಷನಲ್ಲಿ ಬಟನ್ ಸೆಟ್ ಮಾಡಿಕೊಂಡು ಸ್ವೈಪ್ ಡೌನ್ ಅಥವಾ ಸ್ವೈಪ್ ಅಪ್ ಮಾಡ್ಬೋದು. ಅದೇ ರೀತಿ ಇನ್ನೇನೇನಿದೆ, checkboxes. Jump between checkboxes on web pages not checked. Checkbox. ಚೆಕ್ ಬಾಕ್ಸ್ ಇದೆ. Edit fields. Jump. ಎಡಿಟ್ ಫೀಲ್ಡ್ಸ್ ಇದೆ. Focusable items. Edit fields. Jump between edit. Heading 1. Jump between heading 1 on web pages not checked. ಆಮೇಲೆ ನೋಡಿ ಇಲ್ಲಿ ಹೆಡಿಂಗ್ 1 ಇಂದ
Heading 2. Heading 3. Heading 4. Heading 5. Jump between heading 6. Jump between heading 6 on web pages. ಹೆಡಿಂಗ್ 6ವರೆಗೂ ಇದೆ ಸ್ನೇಹಿತರೆ. ಓಕೆ, ಸೊ ಎಡಿಟ್ ಬಾಕ್ಸ್ ತೋರಿಸಿದೆ ಅನ್ಸುತ್ತೆ Heading ನನಗೆ. 5. Heading focusable edit fields. Jump between edit fields on web pages. ಓಕೆ, checked. ಎಡಿಟ್ ಬಾಕ್ಸು, Checkbox. ಫೋಕಸಬಲ್ ಐಟಮ್ಸು. ಓಕೆ, ಆಮೇಲೆ ಹೆಡಿಂಗ್ 1ಇಂದ ಹೆಡಿಂಗ್ 6ವರೆಗೂ ಇದೆ. Heading 3. Jump. Heading 4. Heading 6. Images and videos. Jump between images. Heading 6. Jump between heading 6 on lists. Jump between lists on web pages not checked. Checkbox. ಓಕೆ, ನೋಡಿ ಇಲ್ಲಿ Images and videos. Jump between images and video lists. List items. Jump between tables. Jump between combo boxes. Jump visited links. Jump between link special features. Heading. ನೋಡಿ, ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಮೊದಲು ಲಿಂಕ್ಸ್ ಮಾತ್ರ ಇತ್ತು, ಈಗ ವಿಸಿಟೆಡ್ ಲಿಂಕ್ಸ್ ಕೂಡ ಇದೆ. ನಾವು ಆ ಪೇಜಲ್ಲಿ ವಿಸಿಟೆಡ್ ಲಿಂಕ್ಸ್ ಮಧ್ಯೆ ಮಾತ್ರ ಸ್ವಿಚ್ ಮಾಡಬೇಕು ಅಂತಂದರೆ ಅದನ್ನು ಈಗ ಮಾಡ್ಬೋದು ನಾವು. ಆಮೇಲೆ ಓನ್ಲಿ ಹೆಡಿಂಗ್ 4 ಯಾವುದಿದೆ ಅದ್ರ ಮಧ್ಯೆ ಮಾತ್ರ ಸ್ವಿಚ್ ಮಾಡಬೇಕು ಅಂತಂದರೆ ಅದನ್ನು ಕೂಡ ಈಸಿಯಾಗಿ ಹುಡುಕ್ಬೋದು. ಅಥವಾ ಈ ಪೇಜಲ್ಲಿ ಯಾವುದಾದ್ರು ಎಡಿಟ್ ಬಾಕ್ಸ್ ಇದೆ ಅದನ್ನು ಮಾತ್ರ ಸರ್ಚ್ ಮಾಡಬೇಕು ಅಂದರೆ ಈಸಿಯಾಗಿ ಮಾಡ್ಬೋದು. ಈ ಥರ ಎಲ್ಲ ಇದೆ ಸ್ನೇಹಿತರೆ. ಅಥವಾ ಗ್ರಾಫಿಕ್ಸ್ ಅಥವಾ ಇಮೇಜಸ್ ವೀಡಿಯೋಸ್ ಇದ್ದರೆ ಅದನ್ನು ಕೂಡ ಈಸಿಯಾಗಿ ಹುಡುಕ್ಬೋದು. ಓಕೆ, Visit combo boxes. Jump between combo boxes. Like drop down menus on web pages not checked. Checkbox. ಕಾಂಬೋ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಇದೆ, ಪ್ರತಿಯೊಂದು ಇದೆ. ರೇಡಿಯೋ ಬಟನ್ ಒಂದಿಲ್ಲ. ಸೊ ರೇಡಿಯೋ ಬಟನ್ ಒಂದು ಮಿಸ್ ಮಾಡ್ಯಾರ ಅನ್ಸುತ್ತೆ, ಅದನ್ನ ಫೀಡ್ಬ್ಯಾಕ್ ಕೊಡಬೇಕು, ಟಾಕ್ ಬ್ಯಾಕ್ ಅದನ್ನೊಂದು ಆ್ಯಡ್ ಮಾಡಿ ಅಂತ. ಆಮೇಲೆ ನಾನು ಗಮನಿಸಿರೋಂಗೆ ಅದೊಂದೇ ಸದ್ಯಕ್ಕೆ ನನಗೆ ಕಂಡು ಬಂದಿದ್ದು, ರೇಡಿಯೋ ಬಟನ್ ಒಂದೇ ಸದ್ಯಕ್ಕೆ ನನ್ನ ಗಮನಕ್ಕೆ ಬರ್ತಾಯಿದೆ. ನಿಮ್ಗೆ ಯಾವುದಾದ್ರೂ ಹೊಳೆದ್ರೆ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಓಕೆ, ಸೊ ಇಷ್ಟೆಲ್ಲ ಇದೆ. Tables. Jump between tables on web pages not checked. Checkbox. ಟೇಬಲ್ಸು ಇನ್ಯಾವುದು ಮಿಸ್ ಆಗಿದೆ ಅಂತ ಅನಿಸ್ತಾ ಇಲ್ಲ. ಎನಿವೆ, ಇದು ಮೊದಲನೇ ಒಂದು ಅಪ್ಡೇಟು ಸ್ನೇಹಿತರೆ. ನೀವು ಇಲ್ಲೇನು ಆನ್ ಮಾಡ್ತೀರಲ್ಲ, ಎಡಿಟ್ ಬಾಕ್ಸು ಅಥವಾ ಚೆಕ್ ಬಾಕ್ಸು ಏನೇ ನೀವು ಇಲ್ಲಿ ಆನ್ ಮಾಡ್ಕೊಂಡ್ರು ಕೂಡ ಅದು ಕೇವಲ ವೆಬ್ಬಲ್ಲಿ ಮಾತ್ರ ವರ್ಕ್ ಆಗುತ್ತೆ ನಿಮಗೆ. ಅಂದರೆ ಕ್ರೋಮ್ ಅಥವಾ ಫೈರ್ಫಾಕ್ಸ್ ಇದನ್ನು ನೀವು ಯೂಸ್ ಮಾಡ್ತೀರಲ್ಲ, ಬ್ರೌಸರ್ಸಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಬೇರೆ ಕಡೆ ವರ್ಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ Images and videos. Jump. Heading 5. Heading 1. Focusable edit fields. Jump between edit fields on web pages checked. Checkbox. ನೋಡಿ, ಈಗ ಎಡಿಟ್ ಫೀಲ್ಡ್ ಚೆಕ್ ಆಗಿದೆ ನನ್ನ ಹತ್ರ, ಆದರೆ ನಾನು ರೀಡಿಂಗ್ ಕಂಟ್ರೋಲ್ಸ್ ತೊಗೊತೀನಿ ನೋಡಿ ಇಲ್ಲಿ. Screen search. Controls. Headings. Paragraphs. Lines. Words. Characters. Speech rate. Screen search. ನೋಡಿ, ಒಂದು ರೌಂಡ್ ಹೊಡ್ಕೊಂಬಂದೆ, ಆದರೂ ಕೂಡ ಎಲ್ಲೂ ನನಗೆ ಎಡಿಟ್ ಬಾಕ್ಸ್ ಸಿಗ್ತಾ ಇಲ್ಲ. ಅದೇ ನಾನು ಬ್ರೌಸರ್ ಓಪನ್ ಮಾಡ್ತೀನಿ ನೋಡಿ. Overview. Poco launcher. Android. Open Android app. Telegram. Open WhatsApp. Unlock. Open Chrome. Unlock. Chrome. ಓಕೆ, ನೋಡಿ ಈಗ Controls. Headings. Paragraphs. Lines. Words. Character. Speech rate. Screen search. Controls. Headings. ಒಂದೇ ನಿಮಿಷ. No internet. Heading 1. ಓಕೆ, ಇಂಟರ್ನೆಟ್ ಇಲ್ಲ ಆ್ಯಕ್ಚುಲಿ. ಏನಾಗಿದೆ ಅಂದರೆ ನಾನು ಫ್ಲೈಟ್ ಮೋಡ್ಗೆ ಹಾಕಿದ್ದೀನಿ. No internet. mcrickbuzz.com. WebView. ಬಟ್ ನೀವು Paragraphs. Lines. Words. Character. Speech rate. Screen search. Edit fields. ನೋಡಿ ಸ್ನೇಹಿತರೆ, ಈಗ ವೆಬ್ ಅಲ್ಲಿ ಇದ್ದೀನಿ ನಾನು. ಈಗ ಎಡಿಟ್ ಬಾಕ್ಸ್ ಬಂದಿದೆ No previous edit field. ನೋಡಿ. ಸ್ವೈಪ್ ಅಪ್ ಮಾಡಿದ್ರೆ ನೋ ಪ್ರೀವಿಯಸ್ ಎಡಿಟ್ ಬಾಕ್ಸ್, No next edit field. ಡೌನ್ ಮಾಡಿದ್ರೆ ನೋ ನೆಕ್ಸ್ಟ್ ಎಡಿಟ್ ಬಾಕ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಪೇಜಲ್ಲಿ ಯಾವುದೇ ಎಡಿಟ್ ಬಾಕ್ಸ್ ಇಲ್ಲ ಈಗ ಸದ್ಯಕ್ಕೆ. ಓಕೆ, ಸೊ ನೀವು ಯಾವುದೇ ಒಂದು ವೆಬ್ ಕಂಟ್ರೋಲ್ಸ್ನ ಅಲ್ಲಿ ಚೆಕ್ ಮಾಡಿದ್ರು ಕೂಡ ರೀಡಿಂಗ್ ಕಂಟ್ರೋಲ್ಸಲ್ಲಿ ಅದು ನಿಮಗೆ ಸಿಗಬೇಕು ಅಂತಂದರೆ ನೀವು ಯಾವುದಾದ್ರು ಒಂದು ಬ್ರೌಸರ್ ಒಳಗೆ ಇರಬೇಕು ಅಥವಾ ಯಾವುದಾದ್ರು ವೆಬ್ ವ್ಯೂ ಅಲ್ಲಿ ಇರಬೇಕು. ಇಲ್ಲಾಂತಂದರೆ ನಿಮಗೆ ಆ ಕಂಟ್ರೋಲ್ಸಲ್ಲಿ ಅದು ಶೋ ಆಗೋದಿಲ್ಲ. ಸೊ ಇದು ಒಳ್ಳೆ ವಿಷಯನೇ ಅಂತ ಹೇಳಬೇಕು, ಯಾಕೆಂತಂದರೆ ಎಲ್ಲ ಕಡೆ ಆ ಕಂಟ್ರೋಲ್ಸ್ ತೋರಿಸಿದ್ರು ಕೂಡ ನಮಗೇನು ಯೂಸ್ ಇಲ್ಲ. Home button. ಓಕೆ, Poco phone. ನೆಕ್ಸ್ಟು ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ ಸ್ಕ್ರೀನ್ ಸರ್ಚು. ಸೊ ಸ್ಕ್ರೀನ್ ಸರ್ಚಲ್ಲಿ ನಾವೇನಾದರೂ ಸರ್ಚ್ ಮಾಡ್ತೀವಲ್ಲ, ಆವಾಗ ನಮಗೆ ಪ್ರೀವಿಯಸ್ ಅಥವಾ ನೆಕ್ಸ್ಟ್ ರಿಸಲ್ಟ್ನ ಫೈಂಡ್ ಮಾಡೋದಕ್ಕೆ ಈ ರೀಡಿಂಗ್ ಕಂಟ್ರೋಲ್ಸಲ್ಲಿ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ Phone. ನೋಡಿ, ಫೋನ್ ಹತ್ರ ನನ್ನ ಫೋಕಸ್ ಇದೆ. ಈ ಸ್ಕ್ರೀನಲ್ಲಿ ನನಗೆ ಗೊತ್ತು ಯೂಟ್ಯೂಬ್ ಎಲ್ಲೋ ಒಂದು ಕಡೆ ಇದೆ ಅಂತ, ಬಟ್ ಅದು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಆವಾಗ ನಾನು ಏನು ಮಾಡ್ಬೋದು, ಸ್ಕ್ರೀನ್ ಸರ್ಚು. ClickBuzz. ಸ್ಕ್ರೀನ್ ಸರ್ಚ್ಗೆ ಬೈ ಡಿಫಾಲ್ಟ್ ಅವರು ಸ್ವೈಪ್ ಲೆಫ್ಟ್ ಆ್ಯಂಡ್ ಡೌನ್ ಈ ಫೀಚರ್ನ ಕೊಟ್ಟಿರ್ತಾರೆ. ಈಗ ಜೆಸ್ಚರ್ನ ಮಾಡ್ತೀನಿ ನೋಡಿ. Showing English. US. ಓಕೆ, Wordy. Screen ಈಗ search. ಇಲ್ಲಿ ನಾನು ಯೂಟ್ಯೂಬ್ ಅಂತ ಟೈಪ್ ಮಾಡ್ತೀನಿ. T. Tango. Y. O. U. T. U. B. E. F. E. ಓಕೆ, ಯೂಟ್ಯೂಬ್ ಅಂತ ಟೈಪ್ ಮಾಡೀನಿ. W. Whiskey. ಈಗ 4 unread from YouTube. ನೋಡಿ, ಡೈರೆಕ್ಟ್ಲಿ Clear input button. ನಮ್ಮ ಫೋಕಸ್ ಇಲ್ಲಿ 4 unread from YouTube. ಯೂಟ್ಯೂಬ್ ಹತ್ರ ಬರುತ್ತೆ. ಓಕೆ, Open features menu. Editing preview. Next. Close search. Next screen button. ಸೊ ನಾವು ಮೊದಲೇನು ಮಾಡಬೇಕಾಗಿತ್ತು, ಇನ್ನೊಂದು ರಿಸಲ್ಟ್ನ ಹುಡುಕಬೇಕು ಅಂತಂದರೆ ನಾವು Previous screen button disabled. ನೆಕ್ಸ್ಟ್ ಸ್ಕ್ರೀನ್ ಅಥವಾ ಪ್ರೀವಿಯಸ್ ಸ್ಕ್ರೀನ್ ಕೊಡಬೇಕಾಗಿತ್ತು. Next screen. Page 2. 3 apps. Keyboard hidden. ಆದರೆ ಈಗ ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿಂದ ಬ್ಯಾಕ್ ಬರ್ತೀನಿ ನಾನು. Phone. ಬ್ಯಾಕ್ Launcher. ಬಂದು Speech rate. Screen search. ಸ್ಕ್ರೀನ್ ಸರ್ಚಲ್ಲಿ ಹೋಗಿ ಸ್ವೈಪ್ ಡೌನ್ ಮಾಡಿದ್ರೆ 4 unread from YouTube. ನೋಡಿ, ಡೈರೆಕ್ಟ್ಲಿ ಯೂಟ್ಯೂಬ್ ಹತ್ರ ನನ್ನ ಫೋಕಸ್ ಹೋಯಿತು. ಅದೇ ನಾನು ಸ್ವೈಪ್ ಅಪ್ ಮಾಡಿದ್ರೆ No previous result on this page. No next result on this page. ಸೊ ಈ ಪೇಜಲ್ಲಿ ಇದೊಂದೇ ರಿಸಲ್ಟ್ ಇರೋದು ಯೂಟ್ಯೂಬ್ ಅಂತ. ಹಾಗಾಗಿ
ನೋ ಪ್ರೀವಿಯಸ್ ರಿಸಲ್ಟ್ ಅಥವಾ ನೋ ನೆಕ್ಸ್ಟ್ ರಿಸಲ್ಟ್ ಆನ್ ದಿಸ್ ಪೇಜ್ ಅಂತ ಬರ್ತಾ ಇದೆ. ಅದೇ ನಾನು ಫೋಕಸ್ ಶಿಫ್ಟ್ ಮಾಡ್ತೀನಿ ನೋಡಿ ಬೇರೆ ಕಡೆ. ಫೋನ್ ಹತ್ರ ಹೋಗೀನೀಗ. ನಾನು ಸುಮ್ಮನೆ ಸ್ವೈಪ್ ಡೌನ್ ಮಾಡಿದ್ರೆ ಸಾಕು, ಎಲ್ಲಾದರೂ ಇರಲಿ ನಾನು ಡೈರೆಕ್ಟ್ಲಿ ಯೂಟ್ಯೂಬ್ ಹತ್ರ ಬರುತ್ತೆ. ಸೊ ಈ ಫೀಚರ್ ಬಗ್ಗೆ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ಇದ್ರ ಬಗ್ಗೆ ಡೀಟೇಲಾಗಿ ಸರ್ಚ್ ಮತ್ತು ವಾಯ್ಸ್ ಸರ್ಚ್ನ ಇನ್ನೂ ಯಾವ ರೀತಿ ನಾವು ಎಫಿಷಿಯೆಂಟ್ಲಿ ಇದ್ರ ಪ್ರಯೋಜನ ಪಡ್ಕೊಬೋದು ಅನ್ನೋದ್ರ ಬಗ್ಗೆ ಟ್ಯುಟೋರಿಯಲ್ ಮಾಡ್ತೀನಿ. ಸೊ ಸರ್ಚ್ ಅಂತಲ್ಲ, ನೀವು ವಾಯ್ಸ್ ಸರ್ಚಲ್ಲಿ ಏನೇ ಕೊಟ್ಟಿದ್ರು ಕೂಡ ಅದನ್ನು ಕೂಡ ನಾವು ಈ ನೆಕ್ಸ್ಟ್ ಸರ್ಚ್ ಅಥವಾ ಪ್ರೀವಿಯಸ್ ಸರ್ಚ್ ಮೂಲಕ ಬೇಗ ಜಂಪ್ ಆಗ್ಬೋದು ನೆಕ್ಸ್ಟ್ ರಿಸಲ್ಟ್ ಪ್ರೀವಿಯಸ್ ರಿಸಲ್ಟ್. ಓಕೆ, ಇದು ಒಂದಾದರೆ ನೆಕ್ಸ್ಟು ಇನ್ನೊಂದು ಆ್ಯಕ್ಷನ್ಸಲ್ಲಿ ಲಿಂಕ್ಸ್ನ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದೆ. ಇದು ಯಾವ ಥರ ಹೆಲ್ಪ್ ಆಗುತ್ತಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನೀಗ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ. Open Chrome. Open Android accessible. Open Android Telegram unlocked. Truecaller robot. Okay. English. US. Shift. ನಾನು ಈ ಟ್ರೂ ಕಾಲರ್ ಟ್ಯೂಟೋರಿಯಲ್ ಮಾಡಿದ್ನಲ್ಲ, ಆವಾಗ ನಿಮ್ಗೆ ಹೇಳಿದ್ದೆ ಯಾವುದೇ ಒಂದು ನಂಬರ್ನ ಇಲ್ಲಿ ನಾವು ಸರ್ಚ್ ಮಾಡಿದಾಗ ಅವರ ವಾಟ್ಸಪ್ ಚಾಟ್ ಅಥವಾ ಅವರ ಟೆಲಿಗ್ರಾಮ್ ಚಾಟ್ನ ಡೈರೆಕ್ಟ್ಲಿ ಇಲ್ಲಿಂದನೇ ಓಪನ್ ಮಾಡ್ಬೋದು ಅಂತ. ಅದಕ್ಕೆ ನಾವು ಏನು ಮಾಡಬೇಕಾಗಿತ್ತು, ಫಸ್ಟ್ ಆ ಮೆಸೇಜ್ ಮೇಲೆ ಫೋಕಸ್ ಮಾಡಬೇಕಾಗಿತ್ತು. ಆಮೇಲೆ ಟಾಕ್ ಬ್ಯಾಕ್ ಮೆನ್ಯೂ ತೊಗೊಂಡು ಅಲ್ಲಿ ಲಿಂಕ್ಸ್ ಒಳಗೆ ಹೋಗಿ ಅಲ್ಲಿ ಮತ್ತೆ ಕ್ಲಿಕ್ಕಬಲ್ ಲಿಂಕ್ಸ್ ಎಲ್ಲ ತೋರಿಸ್ತಾ ಇತ್ತು ನಮಗೆ. ಅಲ್ಲಿ ನಮಗೆ ಬೇಕಾಗಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದಾಗಿತ್ತು. ಆದರೆ ಈಗ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟು ನೀವು ಯಾವ ಒಂದು ಮೆಸೇಜ್ ಮೇಲೆ ಲಿಂಕ್ಸ್ ಇರುತ್ತೋ, ಫಾರ್ ಎಕ್ಸಾಂಪಲ್ ಈಗ ಟ್ರೂ ಕಾಲರಲ್ಲಿ ನಾನು ಒಂದು ಮೆಸೇಜ್ನ ಸೆಂಡ್ ಮಾಡಿದ್ದೀನಿ, ಅವ್ರ ಹೆಸರು ಮತ್ತು ಅವ್ರ ಡೀಟೇಲ್ಸ್ ಎಲ್ಲ ಬಂದಿದೆ. ಈಗ ಅವ್ರದ್ದು ವಾಟ್ಸಪ್ ಚಾಟ್ ನಾನು ಓಪನ್ ಮಾಡಬೇಕು ಅಂತಂದರೆ ನಾನು ಟಾಕ್ ಬ್ಯಾಕ್ ಮೆನ್ಯೂ ಏನು ಹೋಗೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ನಾನು ಸ್ವೈಪ್ ಅಪ್ ಮಾಡಿದ್ರೆ ಸಾಕು, ನೋಡಿ ವಾಟ್ಸ್ಯಾಪ್ ಟೆಲಿಗ್ರಾಮ್ ಅಂತೆಲ್ಲ ಬರುತ್ತೆ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ಅವ್ರ ವಾಟ್ಸಪ್ ಚಾಟ್ ಓಪನ್ ಆಗುತ್ತೆ. ಟೆಲಿಗ್ರಾಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ಅವ್ರ ಟೆಲಿಗ್ರಾಮ್ ಚಾಟ್ ಓಪನ್ ಆಗುತ್ತೆ. ಸೊ ಜಸ್ಟ್ ನಾನು ಇದನ್ನ ಎಕ್ಸಾಂಪಲ್ ತೋರ್ಸೋಕ್ಕಷ್ಟೇ ನಿಮಗೆ ಉದಾಹರಣೆ ಕೊಟ್ಟಿದ್ದು. ಯಾವುದೇ ಒಂದು ಮೆಸೇಜಲ್ಲಿ ಕ್ಲಿಕ್ಕಬಲ್ ಲಿಂಕ್ಸ್ ಇದ್ದರೆ ಅದನ್ನ ನೀವು ಈ ರೀತಿಯಲ್ಲಿ ಓಪನ್ ಮಾಡ್ಬೋದು ಕ್ವಿಕ್ಕಾಗಿ. ಓಕೆ, ಸೊ ಡೈರೆಕ್ಟ್ಲಿ ಒಂದು ಮೆಸೇಜ್ ಮೇಲೆ ಡಬಲ್ ಟ್ಯಾಪ್ ಕೂಡ ಮಾಡ್ಬೋದು. ಡಬಲ್ ಟ್ಯಾಪ್ ಮಾಡಿದ್ರೂ ಕೂಡ ಓಪನ್ ಆಗುತ್ತೆ. ಒಂದು ವೇಳೆ ಮಲ್ಟಿಪಲ್ ಲಿಂಕ್ಸ್ ಇದ್ದರೆ ನೀವು ಯಾವ ಲಿಂಕ್ ಓಪನ್ ಮಾಡ್ತೀರಾ ಅಂತ ಕೇಳುತ್ತೆ. ಅಥವಾ ನೀವು ಈ ರೀತಿ ಆ್ಯಕ್ಷನ್ಸಲ್ಲೇ ಲಿಂಕ್ಸ್ ಆ್ಯಡ್ ಆಗಿರೋದ್ರಿಂದ ಸ್ವೈಪ್ ಅಪ್ ಮಾಡೋ ಮೂಲಕ ಕೂಡ, ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡೋ ಮೂಲಕ ಕೂಡ ನಾವು ಆ ಲಿಂಕ್ಸನ್ನು ಆ್ಯಕ್ಸಸ್ ಮಾಡ್ಬೋದು. ಬೇಕಾಗಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಮೆಸೇಜಸ್ ಓಪನ್ ಮಾಡ್ತೀನಿ ನೋಡಿ. ಇಲ್ಲಿ ಯಾವ್ದಾದ್ರು ಲಿಂಕ್ ಇರುವಂಥ 500 messages from JMBOBTXNRs, 600, 400 messages from VMBOBSMSRs, 200 messages from AT Font Dear Gutted Singh. You have successfully registered your phone. Sent to 09619. 100 message from VM Font 88781. 100 message from BHR OTP for Abhar X. 100 message from BVHR OTP. 100 message from AT Apart. 100 message from Max ISIS. 100 message from Bajaj Finserv Insta EMI card. Congratulations. You are eligible for Bajaj Finserv Insta EMI card credit card. Checkmark button pre-qualified card loan limit up to 3 lakhs money back. Checkmark button no annual charges confetti ball. Checkmark button no renewal fee sparkles. Checkmark button instant approval sparkles. Checkmark button easy EMI sparkles 906. ಯಾವ್ದಾದ್ರು ಲಿಂಕ್ ಇರಬಹುದು ಅನ್ಸುತ್ತೆ. ಇದರಲ್ಲೂ ಇಲ್ಲ. 100 message from JM620046GO. ಜೊತೆಗೆ ಸಂಪರ್ಕದಲ್ಲಿರಿ ಮತ್ತು ಇದರಲ್ಲಿ ಇರಬಹುದು ಅನ್ಸುತ್ತೆ. Unread. ಇಲ್ಲಿ Unread. JM620046GO. ಜೊತೆಗೆ ಇದ್ರ ಮೇಲೆ ಸ್ವೈಪ್ ಅಪ್ ಮಾಡ್ತೀನಿ ನೋಡಿ. No previous result on this page. Controls. ಓಕೆ, ಇದರಲ್ಲೂ ಇಲ್ಲ ಸ್ನೇಹಿತರೆ. ಮೆಸೇಜಲ್ಲೂ ಅಷ್ಟೇ ನಿಮಗೆ ಸುಮಾರು ಮೆಸೇಜ್ಗಳು ಬರ್ತಾ ಇರುತ್ತೆ. ಅದರಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತೆಲ್ಲ ಮೆಸೇಜ್ಗಳು ಇರುತ್ತೆ. ಸೊ ಡೈರೆಕ್ಟ್ಲಿ ನೀವು ಆವಾಗ ಆ ಮೆಸೇಜ್ ಮೇಲೆ ಫೋಕಸ್ ಮಾಡಿ ಸ್ವೈಪ್ ಅಪ್ ಮಾಡಿದ್ರೆ ಸಾಕು, ನಿಮಗೆ ಆ ಒಂದು ಲಿಂಕ್ ಸಿಗುತ್ತೆ HTTP ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ. ಓಕೆ, ಸೊ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಎಕ್ಸಾಂಪಲ್ ಕೊಟ್ಟೆ. ಸೊ ಇದು ಇನ್ನೊಂದು ಚೇಂಜು. ಇದು ಬಿಟ್ಟರೆ ಮತ್ತು ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ಲು ನಾವು ಸ್ಕ್ರೀನ್ ಹೈಡ್ ಮಾಡಿದಾಗ ಸ್ಕ್ರೀನ್ ಮೇಲೆ ಮೊದಲು ಸ್ಕ್ರೀನ್ ಹೈಡ್ ಆಗಿದೆ ಅನ್ನೋಂಥದ್ದು ತೋರಿಸ್ತಾ ಇತ್ತು. ಈಗ ಅದು ತೋರಿಸೋದಿಲ್ಲ. ಸ್ಕ್ರೀನ್ ಹೈಡ್ ಅಂದರೆ ಕಂಪ್ಲೀಟ್ಲಿ ಬ್ಲ್ಯಾಕ್ ಆಗುತ್ತೆ ಸ್ಕ್ರೀನು. ಇದೊಂದು ಇಂಪ್ರೂವ್ಮೆಂಟು. ಅದು ಬಿಟ್ಟರೆ ಕಾಪಿ ಲಾಸ್ಟ್ ಅಟ್ರೆನ್ಸಲ್ಲೂ ಕೂಡ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಾವು ಕಾಪಿ ಮಾಡಿದಾಗ ಮೊದಲು ಒಂದೇ ಸಿಂಬಲ್ಲು ಆ ಒಂದು ಲಿಂಕಲ್ಲಿ 2-3 ಸಲ ಎಲ್ಲ ಇದ್ದರೆ ಅದನ್ನೆಲ್ಲ ಸರಿಯಾಗಿ ಕಾಪಿ ಮಾಡ್ತಾಯಿರಲಿಲ್ಲ. ಸೊ ಈಗ ಕ್ಲೀನಾಗಿ ಕಾಪಿ ಮಾಡುತ್ತೆ. ಸೊ ಇದೆಲ್ಲ ಕೆಲವೊಂದು ನೋಟಬಲ್ ಚೇಂಜಸ್ಸು. ಅದು ಬಿಟ್ಟರೆ ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ದಾರೆ. ಬ್ರೈಲ್ ಜೆಸ್ಚರ್ಸಲ್ಲಿ ಹೊಸ ಜೆಸ್ಚರ್ಸೆಲ್ಲ ಆ್ಯಡ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ನಮಗೆ ಮೇಜರಾಗಿ ಮ್ಯಾಟ್ರ್ ಆಗೋಂಥದ್ದು, ಈಗ ನಾನೇನು ಸದ್ಯಕ್ಕೆ ನಿಮಗೆ ತೋರಿಸಿದ್ನಲ್ಲ, ಇದು ವೆಬ್ ನ್ಯಾವಿಗೇಷನ್ನಲ್ಲಿ ಸುಮಾರು ಎಲಿಮೆಂಟ್ಸ್ನ ಆ್ಯಡ್ ಮಾಡಿರೋಂಥದ್ದು. ಆಮೇಲೆ ಈ ಕ್ಲಿಕ್ಕಬಲ್ ಲಿಂಕ್ಸ್ನ ಸರ್ಚಲ್ಲಿ ಆ್ಯಡ್ ಮಾಡಿರೋಂಥದ್ದು, ಸರ್ಚ್ ಅಂತೀನಿ, ಆ್ಯಕ್ಷನ್ಸಲ್ಲಿ ಆ್ಯಡ್ ಮಾಡಿರೋಂಥದ್ದು. ಆಮೇಲೆ ಈ ಸರ್ಚ್ ರಿಸಲ್ಟ್ಸ್ನೂ ಕೂಡ ರೀಡಿಂಗ್ ನ್ಯಾವಿಗೇಷನ್ ಜೊತೆ ಆ್ಯಡ್ ಮಾಡಿರೋಂಥದ್ದು. ಸೊ ಇದಿಷ್ಟು ಹೊಸ ಫೀಚರ್ಸ್ ಸ್ನೇಹಿತರೆ. ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸ್ನೇಹಿತರು ಈ ಮಾಹಿತಿ ಸಿಗಬೇಕು ಅಂತಂದರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ, ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಈ ಕೂಡಲೇ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಚಾನಲ್ ಬಗ್ಗೆ ಹೇಳಿ. ಈ ಚಾನಲ್ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ
ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.